ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಕಳೆದ ಸಂಚಿಕೆಯನ್ನು ವಾಣಿಜ್ಯೋದ್ಯಮಕ್ಕಾಗಿ ಹೇಳುತ್ತಿದ್ದೇನೆಂದು ತಿಳಿಸಿದ್ದೇನೆ. ಈಗಾಗಲೇ ಉತ್ತರ ಭಾಗದ ಅಲ್ಲಿ ವಾಣಿಜ್ಯೋದ್ಯಮವನ್ನು ಮಾಡಿದರೆ ಯಾವ ಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು, ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಕೆಲವೊಂದು ವಿಸ್ತಾರವಾಗಿ ಹೇಳಿದ್ದೇನೆ. ಅದೇ ರೀತಿ ಈಗ ಪೂರ್ವದ ಅಭಿಮುಖವಾಗಿ ಇರುವಂಥ ನಿಮ್ಮ ಯಾವುದೇ ವಾಣಿಜ್ಯೋದ್ಯಮದ ಅಂಗಡಿಯಲ್ಲಿ ಮುಖ್ಯವಾಗಿ ಯಾವ ಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು, ಯಾವ ಅಭಿಮುಖವಾಗಿ ಕೂಡಬೇಕು, ವ್ಯಕ್ತಿಯು ಮಾಲಕನು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ ಕೇಳಿ. ಮುಖ್ಯವಾಗಿ ಹೇಳಬೇಕಂತಂದರೆ ತಮಗೆ ಬರುವಂಥ ಗ್ರಾಹಕ ಅಂದರೆ ದೇವರು. ಆ ದೇವರು ಬಂದು ನಿಮಗೆ ಒಳ್ಳೆಯ ರೀತಿಯಿಂದ ವ್ಯಾಪಾರವನ್ನು ಮಾಡಿದ್ದಾದರೆ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವುದುಂಟು, ತಾವು ಹಾಕಿದ ಬಂಡವಾಳವು ವಾಪಸ್ ಬರುವುದುಂಟು ಮತ್ತು ಉನ್ನತವಾದ ಲಾಭವನ್ನು ಪಡೆಯಬಹುದು, ತಾವು ಮೇಲಂತಸ್ತನ್ನು ಕಟ್ಟಬಹುದು. ಆದರೆ ತಾವು ಬರುವಂಥ ಗಿರಾಕಿ ಅಂದರೆ ದೇವರನ್ನು ಯಾವ ಪಕ್ಕದಿಂದ ಬರಬೇಕು ಎಂಬುದು ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಏನೆಂದರೆ ಇಲ್ಲಿ ಪೂರ್ವದ ಅಭಿಮುಖವಾಗಿ ಇರುವಂಥ ಎಷ್ಟೋ ಅಂಗಡಿಗಳಾಗಲಿ, ಶೋರೂಮ್ಗಳಾಗಲಿ, ಬಟ್ಟೆ ಅಂಗಡಿಗಳಾಗಲಿ, ಬಂಗಾರದ ಅಂಗಡಿಗಳಾಗಲಿ ಅದೆಷ್ಟೋ ಜನರು ಕೈ ಸುಟ್ಟುಕೊಂಡು ಹೋಗಿದ್ದಾರೆ, ನಾನು ನೋಡಿದ್ದೇನೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ನಾನು ದೂರದೃಷ್ಟಿಯಿಂದ ನೋಡಿ ನನ್ನ ಮನಸ್ಸು ಮರಗಿದ್ದೇನೆ. ಅದಕ್ಕೆ ನಾನು ಪ್ರತಿಯೊಂದು ಅಂಗಡಿಗೂ, ಪ್ರತಿಯೊಂದು ಹೋಟೆಲ್ಗೂ, ಪ್ರತಿಯೊಂದು ವಾಣಿಜ್ಯೋದ್ಯಮ ಮಳಿಗೆಗೂ ಹೋಗಿ ಹೇಳುವುದಕ್ಕೆ ಆಗುವುದಿಲ್ಲವೆಂದು ನಾನು ಇಲ್ಲಿಂದಲೇ ತಮ್ಮ ಯೂಟ್ಯೂಬ್ ಚಾನಲನ್ನು ರಚನೆ ಮಾಡಿ ಉದ್ಯಮದಾರರು ಸುಖವಾಗಿ ಬದುಕಬೇಕು, ಉದ್ಯಮ ಚೆನ್ನಾಗಿ ನಡೆದರೆ ಮಾತ್ರ ದೇಶದ ಅಭಿವೃದ್ಧಿ, ದೇಶದ ಜನರ ಒಳಿತು ಕೆಡುಕುಗಳ ಬಗ್ಗೆ ಚೆನ್ನಾಗಿರುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಉದ್ಯಮಿಯು ಹಾಕಿದ ಬಂಡವಾಳ ಕೈ ಸುಟ್ಟುಕೊಂಡರೆ ಅವನು ಪುನಃ ಜೀವನದಲ್ಲಿ ಮೇಲಕ್ಕೇಳಾಗಲಾಗದೆ ಅದೆಷ್ಟು ಉದ್ಯಮದಾರರು ನೋವನ್ನು ಅನುಭವಿಸಿದ್ದಾರೆಂದು ನಾನು ಕಣ್ಣಾರೆ ಕಂಡಿದ್ದೇನೆ, ನೋಡಿದ್ದೇನೆ. ನನ್ನನ್ನು ಸಂಪರ್ಕಿಸಿದ್ದಾರೆ. ಸರಿ, ಎಲ್ಲ ಮುಗಿದ ಮೇಲೆ ಮತ್ತೆ ಪುನರ್ ಉದ್ಯಮ ಮಾಡಬೇಕೆಂದರೆ ಅವನಿಗೆ ಇನ್ನು ಅವನ ಹತ್ತಿರ ಬಂಡವಾಳ ಇಲ್ಲದಂತೆ ಆಗಿಬಿಡುತ್ತದೆ. ಅದಕ್ಕೆ ತಾವು ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗ ಕೆಲವೇ ದಿವಸಗಳಲ್ಲಿ ತಮ್ಮ ಉದ್ಯಮ ಅಂದರೆ ಸರಿಯಾಗಿ ನಡೆಯುವುದಿಲ್ಲ, ಲಾಸ್ನಲ್ಲಿ ನಡೆಯುತ್ತದೆ ಎಂಬ ಬಗ್ಗೆ ಸ್ವಲ್ಪ ಅನುಮಾನ ಬಂದರೆ ತಾವು ಒಳ್ಳೆಯ ವಾಸ್ತುಶಾಸ್ತ್ರಜ್ಞರನ್ನು ಸಲಹೆ ಪಡೆದುಕೊಂಡು ಯಾವ ರೀತಿಯಲ್ಲಿ ಯಾವ ಭಾಗದಲ್ಲಿ ಇರಬೇಕು, ಮಾಲಕನು ಯಾವ ರೀತಿ ಕೂಡಬೇಕು, ಯಾವ ದಿಕ್ಕಿಗೆ ಕುಂತುಕೊಂಡರೆ ಅವನ ಯಾವ ಭಾಗದಿಂದ ಹೊರಗೆ ಬರಬೇಕು, ಅವನಿಗೆ ಕಸ್ಟಮರ್ಸ್ ದೇವರು ಯಾವ ಭಾಗದಿಂದ ಬರಬೇಕು ಎಂಬುದರ ಬಗ್ಗೆ ಕೂಲಂಕುಷವಾಗಿ ಒಳ್ಳೆಯ ವಾಸ್ತುಶಾಸ್ತ್ರಜ್ಞರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಇದು ಅಂಗಡಿಯ ಮುಗ್ಗಟ್ಟುಗಳಿಗೆ ಮನೆಗೆ ಸಾಕಷ್ಟು ಮಂದಿ ಹೇಳುವವರುಂಟು, ನೋಡಿದ್ದೇನೆ. ಆದರೆ ವಾಣಿಜ್ಯೋದ್ಯಮಕ್ಕೆ ಸಾಮಾನ್ಯವಾಗಿ ಸರಿಯಾದ ವಾಸ್ತುಶಾಸ್ತ್ರವನ್ನು ತಿಳಿಯಲು ಹೇಳಬೇಕು. ಯಾಕಂದರೆ ಅವನು ಪ್ರತಿನಿತ್ಯದ ಲಾಭದ ವ್ಯಕ್ತಿ. ಏನು? ಪ್ರತಿನಿತ್ಯದ ಲಾಭದ ವ್ಯಕ್ತಿ. ಪ್ರತಿನಿತ್ಯ ಅವನ ಕೈಯಲ್ಲಿ ಲಕ್ಷ್ಮಿಯ ಒಡನಾಟವಿರುತ್ತದೆ. ಅವನು ಪ್ರತಿನಿತ್ಯ ಯಾವುದೇ ಒಬ್ಬ ರೈತನಾದರೆ ಒಂದು ವರ್ಷಕ್ಕೆ ಹಾಕಿ ಬಂಡವಾಳ ನೋಡುತ್ತಾನೆ. ಹಾಗಲ್ಲ, ಒಬ್ಬ ವಾಣಿಜ್ಯೋದ್ಯಮಿ ಪ್ರತಿನಿತ್ಯ ಅದರಲ್ಲಿ ಬಂಡವಾಳ ಇರುತ್ತದೆ. ಅದಕ್ಕೆ ಪ್ರತಿನಿತ್ಯ ಲಾಭದಾಯಕವಿರಬೇಕು ಎಂದು ನಾನು ತಮ್ಮಲ್ಲಿ ಹೇಳುತ್ತೇನೆ. ಸರಿ, ಈಗ ಹೇಳುವುದೇನೆಂದರೆ ಪೂರ್ವದ ಭಾಗದ ತಮ್ಮ ವಾಣಿಜ್ಯೋದ್ಯಮವನ್ನು ಹೋಟೆಲ್ಲು ಅಥವಾ ಕಿರಾಣಿ ಮರ್ಚೆಂಟು, ಇನ್ನಿತರ ಭಾಗದ ಯಾವುದೇ ಒಂದು ರೆಡಿಮೇಡ್ ಶಾಪು, ಬಟ್ಟೆ ಅಂಗಡಿಯಾಗಲಿ ಅಥವಾ ಇನ್ನಿತರ ಬಂಗಾರದ ಅಂಗಡಿಯಾಗಲಿ, ಯಾವುದೇ ಅಂಗಡಿಯಾಗಲಿ ವಾಣಿಜ್ಯೋದ್ಯಮ ಅಂದರೆ ಅದರಲ್ಲಿ ಎಲ್ಲ ಬರುತ್ತವೆ. ಆ ವಾಣಿಜ್ಯೋದ್ಯಮದ ಅಂಗಡಿಗಳಲ್ಲಿ ಎಲ್ಲ ರೀತಿಯಿಂದ ಒಬ್ಬ ಸ್ಪೇರ್ ಪಾರ್ಟ್ಸ್ ಅಂಗಡಿಯವನಾಗಿರಬಹುದು,
ಒಂದು ಮೋಟರ್ ಸೈಕಲ್ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಅಥವಾ ಒಂದು ಟ್ಯಾಕ್ಟ್ರಿ ಶೋರೂಮ್ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಒಂದು ಟ್ಯಾಕ್ಟ್ರಿ ಶೋರೂಮ್ ಆಗಿರ್ಬೋದು, ಹೀರೋ ಹೊಂಡ ಶೋರೂಮ್ ಆಗಿರ್ಬೋದು, ಒಂದು ಕಾರ್ ಶೋರೂಮ್ ಆಗಿರ್ಬೋದು, ಎಲ್ಲವುದಕ್ಕೂ ಮುಖ್ಯವಾಗಿ ವಾಸ್ತುನೇ ಮುಖ್ಯ. ಹೇಳಬೇಕೆಂದರೆ ವಾಸ್ತುದೇವನೇ ಅದಕ್ಕೆ ಅಭಿವೃದ್ಧಿಯ ಬಗ್ಗೆ ತೆಗೆದುಕೊಂಡು ಹೋಗುತ್ತಾನೆ, ನಷ್ಟದ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ. ಅದಕ್ಕೆ ತಾವು ಒಳ್ಳೆಯ ನಡಿಗೆ ಇರುವಂಥ ಒಳ್ಳೆಯ ಪಕ್ಕದಲ್ಲಿ ತಮ್ಮ ಕ್ಯಾಶ್ ಕೌಂಟರನ್ನು ಕೂಡಿಸಿಕೊಂಡು ತಾವು ಮಾಲಕರು ಎಲ್ಲಿರಬೇಕು, ಯಾವ ರೀತಿ ಇರಬೇಕೆಂಬುದು ಪೂರ್ವ ಭಾಗದ ಬಗ್ಗೆ ಹೇಳುತ್ತೇನೆ. ಸರಿ, ಪೂರ್ವ ಭಾಗದಲ್ಲಿ ತಮಗೆ ಪೂರ್ವ ಅಭಿಮುಖವಾಗಿ ನಿಂತುಕೊಂಡಾಗ ಎಡಭಾಗದಲ್ಲಿ ಬರುವುದೇ ಪೂರ್ವದ ಈಶಾನ್ಯ. ಈ ಪೂರ್ವದ ಈಶಾನ್ಯ ಗ್ರಾಹಕನಾಗಲಿ ಕಸ್ಟಮರ್ಸ್ ಆಗಲಿ ಅದೇ ರೀತಿಯಿಂದ ಕೆಲವು ಭಾಗದಲ್ಲಿ ಗಿರಾಕಿ ಅಂತಿದ್ದಾರೆ. ಗಿರಾಕಿ ಎಂದರೆ ಅವರೇ, ಕಸ್ಟಮರ್ಸ್ ಅಂದರೆ ವ್ಯಾಪಾರಿಗಳೆಂದರೆ ಅವರೇ. ಅವರವರ ಭಾಗದಲ್ಲಿ ಅವರು ಹೇಳುತ್ತಿದ್ದಾರೆ. ಅವರಿಗೆ ಅನುಕೂಲ ತಕ್ಕಂತೆ ಕಸ್ಟಮರ್ಸ್ ಬರುವಂಥ ಸ್ಥಳವೆಂದರೆ ಅದು ಪೂರ್ವ ಈಶಾನ್ಯದಿಂದ ಬರಬೇಕು. ಆವಾಗ ಆ ಉದ್ಯಮದಾರ ಲಾಭದಾಯಕವಾಗಿರುತ್ತಾನೆ. ಸರಿ, ಪೂರ್ವ ಈಶಾನ್ಯದಿಂದ ಬಂದರೆ ಏನು? ಅದೇ ರೀತಿ ಕೆಲವೊಬ್ಬರು ಅದೆಷ್ಟೋ ಮಳಿಗೆಗಳನ್ನು ಪೂರ್ವಾಗ್ನೇಯದಲ್ಲಿ ದ್ವಾರಗಳನ್ನು ನಿರ್ಮಿಸಿಕೊಂಡು ತಮ್ಮ ಇಷ್ಟ ಬಂದ ಹಾಗೆ ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಂಡು ಅದು ಏನೋ ಮಾಡಿ ಎಂತೋ ಮಾಡಿ ಅವರು ಕೈ ಸುಟ್ಟುಕೊಂಡು ತಮ್ಮ ಹಾಕಿದ ಬಂಡವಾಳ ಕೆಲವೇ ವರ್ಷಗಳಲ್ಲಿ ಬರಲಾರದೆ ಅವನು ಲಾಸ್ ಅಂದರೆ ನಷ್ಟ ಅನುಭವಿಸಿ ಹೋಗಿದ್ದು ಬಹಳ ವಾಣಿಜ್ಯೋದ್ಯಮಗಳನ್ನು ನಾನು ನೋಡಿದ್ದೇನೆ. ಅದಕ್ಕೆ ಯಾವಾಗಲೂ ಪೂರ್ವ ಆಗ್ನೇಯ ಅಭಿಮುಖವಾಗಿ ತಮ್ಮ ದ್ವಾರವನ್ನು ನಿರ್ಮಿಸಬಾರದು. ಇದು ಬಹಳ ಎಚ್ಚರಿಕೆಯ ವಿಷಯ. ಪೂರ್ವ ಆಗ್ನೇಯದಲ್ಲಿ ನೀವು ಹಾಕಿದ್ದಾದರೆ ಕೆಲವೇ ವರ್ಷಗಳಲ್ಲಿ ನಾನು ಕೆಲವರನ್ನು ಕೇಳಿದ್ದೇನೆ. ಆದರೆ ಅದರ ಪೂರ್ವ ಆಗ್ನೇಯದ ವಿಷಯದ ಬಗ್ಗೆ ಎಚ್ಚರಿಕೆಯಿಂದ ಹೇಳಬೇಕೆಂದರೆ ಅದು ಮೊದಲು ಮೇಲ್ಮಟ್ಟಕ್ಕೆ ವ್ಯಾಪಾರ ಉದ್ಯಮವನ್ನು ತೆಗೆದುಕೊಂಡು ಹೋಗುತ್ತದೆ. ಏನು? ಆವಾಗ ಅವದು ಅಂಥ ವ್ಯಕ್ತಿಗೆ ಯಾವುದೇ ವಾಸ್ತುಶಾಸ್ತ್ರಜ್ಞರು ಹೇಳಿದರೆ ಅವನಿಗೆ ನಾಟುವುದಿಲ್ಲ. ಯಾಕಂದರೆ ಅವನಿಗೆ ವಿಪರೀತ ಲಾಭವಾಗುತ್ತದೆ. ಆವಾಗ ಹೋಗುತ್ತಾ ಅವನು ಹಾಕಿದ್ದ ಬಂಡವಾಳ 1 ಲಕ್ಷವಾದರೆ ಅವನಿಗೆ ದಿಢೀರನ್ನೇ ಲಾಭವಾಗಿ ಕಾಣಿಸುತ್ತದೆ. ಆದರೆ ಆ ಲಾಭ ಸರಿಯಾಗಿ ರೀತಿಯಲ್ಲಿ ತನಗೆ ಅನುಕೂಲಕ್ಕೆ ಆಗುವುದಿಲ್ಲ. ಇತರಾದಿ ರೋಗಗಳಿಗೋ ರುಚಿಗಳಿಗೋ ಮನೆಯಲ್ಲಿ ಸಂಕಟ ಯಾವುದೇ ರೀತಿಯಿಂದ ಇತರಾದಿ ವಿಷಯಗಳಿಗೆ ಆ ದುಡ್ಡು ವ್ಯಯವಾಗಿ ಹೋಗುತ್ತದೆ. ಇದು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ದುಡಿಯುತ್ತಿದ್ದಾನೆ ಇಲ್ಲ ಅಂತನ್ನಂಗಿಲ್ಲ, ವ್ಯಾಪಾರ ಮಾಡುತ್ತಿದ್ದಾನೆ ಇಲ್ಲ ಅಂತಂಗಿಲ್ಲ. ಅವನು ಯಾವುದೇ ರೋಗಕ್ಕೆ ತುತ್ತಾಗಿ ಯಾವುದೇ ಕಳ್ಳದ ವಿಷಯವಾಗಿ ಆ ಅಂಗಡಿಯಲ್ಲಿ ಮಾಲೀಕನು ಸರಿಯಾದ ಉದ್ಯಮ ನಡೆಸಲಾರದೆ ಅವನು ಯಾವುದೇ ಕಳ್ಳದ ಮಾಲನ್ನು ಬರುತ್ತದೆ, ಯಾವುದೇ ರೀತಿಯಿಂದ ಬರುತ್ತದೆ. ಉದ್ಯಮದಲ್ಲಿ ಅನಂತ ಉದ್ಯಮಗಳು ಉಂಟು. ಆ ರೀತಿಯಾಗಿ ಅವನಿಗೆ ಕೆಲವೇ ದಿನಸಗಳಲ್ಲಿ ಅವನಿಗೆ ಒಂದು ಅಂಗಡಿಯ ಮೇಲೆ ಕೇಸಾಗಬಹುದು, ಅಥವಾ ಒಂದು ವೇಳೆ ಅಗ್ನಿಯ ಅವಘಡಗಳಾಗಬಹುದು, ಇನ್ನಿತರ ಯಾವುದೇ ಒಂದು ಆಗಿ ಒಂದು ಕೆಲವೇ ದೇಶಗಳಲ್ಲಿ ಅದು ಆ ಮಳೆಗೆ ಅಗ್ನಿಗೆ ಅವಘಡ ಆಗುವ ಸಂಭವ 100ಕ್ಕೆ 90% ಇರುತ್ತದೆ. ಇದು ಬಹಳ ಎಚ್ಚರಿಕೆಯಿಂದ ನೋಡಿ. ಇನ್ನು ನಾನು ಹೇಳಿದ್ದಾದಂದರೆ ಮೊದಲು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅವನು 10 ಲಕ್ಷ ಬಂಡವಾಳ ಹೂಡಿದಂಥ ವ್ಯಕ್ತಿ ಅಭಿವೃದ್ಧಿ ಪಥದಂತೆ ಸಾಗಿದ ಮೇಲೆ ಮಿತಿ ಮೀರಿದ ಬಂಡವಾಳ ಹೀಗೇ ನಡೆಯುತ್ತದೆಂದು ಹೂಡಿಬಿಡುತ್ತಾನೆ. ಆವಾಗ ಆ ಮಾಲೀಕನಿಗೆ ಮೇಲ್ಮಟ್ಟದಲ್ಲಿ ಬಂಡವಾಳ ಹೂಡಿದ ಮೇಲೆ ಅದು ತೆಳಕ್ಕೆ ಬರಲೇಬೇಕು ಎಂಬ ಸ್ಥಿತಿಯು ಆಗ್ನೇಯದ ಪದ್ಧತಿ. ಆವಾಗ ನಿನ್ನ ಕೈಯಲ್ಲಿ ಆಳು ಓಳು ದೊಡ್ಡ ವ್ಯಾಪಾರ ಉದ್ಯಮ ಆದಾಗ ನಿನಗೆ ಒಬ್ಬ ವ್ಯಕ್ತಿಯಿಂದ ನಿಯಂತ್ರಿಸುವುದಕ್ಕೆ ಆಗುವುದಿಲ್ಲ. ಆವಾಗ ತನಗೆ ಎಲ್ಲ ಪಕ್ಕದ ನೌಕರರು ಬೇಕು, ಎಲ್ಲ ರೀತಿಯಿಂದ ಸಹಾಯ ಸಲಕರಣೆಗಳು ಬೇಕು. ಆವಾಗ ಆಗ್ನೇಯ ಭಾಗದಲ್ಲಿ ನೀವು ದ್ವಾರವನ್ನು ಇದ್ದರೆ ಆ ಭಾಗದಿಂದ ನಿಮಗೆ
ನೌಕರರು ಅಂದರೆ ಬಂದಂಥ ನೌಕರರು ಎಳ್ಳರು, ಕಳ್ಳರು, ಕಾಕರು, ಸುಳ್ಳರು, ಯಾವುದೇ ರೀತಿಯಿಂದ ಮೋಸ ಮಾಡುವವರು, ನಿಮ್ಮ ಬಂಡವಾಳವನ್ನು ನಿಮಗೆ ಗೊತ್ತಿಲ್ಲದೆ ಇನ್ನೊಂದು ಥರದಲ್ಲಿ ಹೂಡಿಸಲಿಕ್ಕೆ ನಿಮಗೆ ಸಲಹೆ ಕೊಡುವುದು, ಅಷ್ಟು ಲಾಭ ಬರುತ್ತದೆ, ಇಷ್ಟು ಲಾಭ ಬರುತ್ತದೆ ಅಂತಂದು ಹೇಳುತ್ತಾ ಹೋಗಿ ಅವರು ನಿಮ್ಮ ನೌಕರರು ನಿಮ್ಮನ್ನು ತಪ್ಪು ದಾರಿಗೆ ಎಳೆದು ಆವಾಗ ಪೂರ್ವಾಗ್ನೇಯ ಭಾಗದಲ್ಲಿ ಯಾವುದೇ ರೀತಿಯಿಂದ ಅಗ್ನಿಗಾಗಲಿ ಎಲ್ಲ ತಾವು ಇನ್ನಿತರ ಬಂಡವಾಳಗಳಲ್ಲಿ ಮಿತಿಮೀರಿದ ಬಂಡವಾಳ ಹೂಡಿ ತಮ್ಮ ನೌಕರರನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಆ ನೌಕರರು ಕೆಲವೇ ದಿನಗಳಲ್ಲಿ ತಮ್ಮ ಮಾತುಗಳನ್ನು ಕೇಳದೆ ನೀವು ಹೇಳಿದ ವಿಷಯ ಅವರು ಮಾಡುವುದಿಲ್ಲ, ಅವರು ಹೇಳಿದ ವಿಷಯ ನೀವು ಕೇಳುವುದಿಲ್ಲ. ಆವಾಗ ಆ ಮಾಲೀಕನಿಗೂ ಮತ್ತು ಅಲ್ಲಿ ಇರುವಂಥ ನೌಕರರಿಗೂ ಸರಿಯಾದ ರೀತಿಯಿಂದ ಇರದ ಕಾರಣ ಅಲ್ಲಿ ತಾವು ಮಾಡಿದ ಕೆಲಸ ಸಂಪೂರ್ಣವಾಗಿ ಅಭಿವೃದ್ಧಿಯಿಂದ ಹಿನ್ನಡೆಯುತ್ತದೆ. ಅದಕ್ಕೆ ನಾವು ಯಾವುದೇ ಒಂದು ಉದ್ಯಮವನ್ನಾಗಲಿ ಬಂಡವಾಳವನ್ನಾಗಲಿ ಹೂಡಿದರೆ ಅಲ್ಲಿ ಮುಖ್ಯವಾಗಿ ನಮಗೆ ದುಡಿದು ತರುವಂಥವರು ಕಾರ್ಮಿಕರು ಮೊದಲು ನಮಗೆ ನಂಬಿಕೆಯನ್ನು ಇರಬೇಕು. ಕಾರ್ಮಿಕರ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ನಾವೇ ದುಡಿದದ್ದು ಕಾರ್ಮಿಕರಿಗೆ ಸ್ವಲ್ಪ ಭಾಗದಲ್ಲಿ ಆದರೂ ನಾವು ಕೊಟ್ಟಿದ್ದೇ ಆದರೆ, ನಮ್ಮ ಲಾಭಾಂಶದಲ್ಲಿ ಕೊಟ್ಟಿದ್ದೇ ಆದರೆ ತಾವು ಆ ಕಾರ್ಮಿಕರು ನಮ್ಮ ಅಂಗಡಿಯನ್ನು ನಮ್ಮದೆಂದು ತಮ್ಮ ಸ್ವಂತ ಮಾಲೀಕತ್ವ ಎಂಬ ಬಗ್ಗೆ ನಂಬಿಕೆಯಿಂದ ದುಡಿಯುತ್ತಾರೆ. ಆವಾಗ ಆ ಮಾಲಕ ಅಭಿವೃದ್ಧಿಯತ್ತ ನಡೆಯುತ್ತಾನೆ. ಕೇವಲ ಬಂದಂಥ ಲಾಭ ಸಂಪೂರ್ಣವಾಗಿ ತಾನು ತಿನ್ನುತ್ತೇನೆಂದರೆ ನಡೆಯುವುದಿಲ್ಲ. ಮೊದಲು ಕಾರ್ಮಿಕರಿಗೆ ಸ್ವಲ್ಪ ಭಾಗವಂತೂ ಒಳ್ಳೆಯ ನೌಕರಿಯಂತೂ ಸಿಗಲೇಬೇಕು. ಅವನಿಗೆ ಒಳ್ಳೆ ಸಂಬಳವನ್ನು ಕೊಡುತ್ತಿದ್ದರೆ ತಾವು ಆ ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ನಡೆಯುತ್ತದೆ. ಸರಿ, ಇದೆಲ್ಲ ಹೇಳುವುದಕ್ಕೆ ಅವರಿಗೆ ಎಲ್ಲ ಗೊತ್ತುಂಟು. ಅಂದರೆ ಈ ವಿಷಯ ಯಾಕೆ ಹೇಳಿದ್ದೇನೆಂದರೆ, ಅಲ್ಲಿ ನಿಮ್ಮ ಕಾರ್ಮಿಕರು ದಕ್ಷಿಣದ ಆಗ್ನೇಯದಲ್ಲಿ ಭಾಗದಲ್ಲಿ ನಡಿಗೆ ಎದ್ದರೆ ನಾನು ಈಗಾಗಲೇ ತಿಳಿಸಿದಂತೆ ನೀವು ಹೇಳಿದ ವಿಷಯಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ. ನೀವು ಹಾಕಿದ ಬಂಡವಾಳ ಕೆಲವೇ ದಿನಗಳಲ್ಲಿ ನೀವು ನೋಡದೆ ಹೋಗಿ ನೀವು ಎಲ್ಲ ಸಂಪೂರ್ಣವಾಗಿ ಅದರಲ್ಲಿ ಹಾಕಿದ ಬಂಡವಾಳ ವಾಪಸ್ಸು ಬರುವುದಿಲ್ಲ. ಅಂದರೆ ನಷ್ಟವನ್ನು ಅನುಭವಿಸುತ್ತೀರಿ, ಇಲ್ಲ ಅಗ್ನಿಗಾವಗಡಕ್ಕೆ ಈಡಾಗುತ್ತದೆ. ಯಾವುದೇ ರೀತಿಯಲ್ಲಿ ಇದು ತೊಂದರೆಗೆ ಈಡಾಗುತ್ತದೆ. ಇನ್ನು 108 ಹೇಳಬಹುದು. ಅದಕ್ಕೆ ಪೂರ್ವದ ಭಾಗದ ಆಗ್ನೇಯದಲ್ಲಿ ಮುಖ್ಯ ದ್ವಾರ ಇದ್ದರೆ ಆ ವಾಣಿಜ್ಯೋದ್ಯಮ ಎಂದೂ ನಡೆಯುವುದಿಲ್ಲ. ಕೆಲವೇ ದಿನ ನಡೆದರೂ ನಡೆಯುತ್ತದೆ. ನಡೆದು ಒಂದು ಹೇಳಬೇಕೆಂದರೆ, ಒಂದು ವ್ಯಕ್ತಿಯು ಮರವನ್ನು ಏರುತ್ತಾ ಹೌದೆನ್ನುತ್ತಾ ಅಂದಹಾಗೆ ಅವನಿಗೆ ತೆಳಗೆ ಇದ್ದವರು ಕಾಣಿಸುವುದಿಲ್ಲ. ಅವನಿಗೆ ಅಷ್ಟೊಂದು ಲಾಭದ ಬಂಡವಾಳ ಬಂದಾಗ ಅವನು ಇನ್ನೊಬ್ಬರ ವಿಷಯವನ್ನು ಕೇಳಿಕೊಳ್ಳುವುದಿಲ್ಲ. ಆವಾಗ ಮರ ಏರುತ್ತಾ ಕೊನೆಯ ಕೊಂಬೆಗೆ ಹೋದರೆ ಹೌದೌದು ಎನ್ನುವರುಂಟು ಇಂದ ಆವಾಗ ತಾನು ಆ ಮರದಿಂದ ತೆಳಗೆ ಬಿದ್ದಾಗ ತನ್ನ ಮೈ ಮೇಲೆ ಮೂಳೆಗಳು ಇರುವುದಿಲ್ಲ. ಯಾವುದೇ ಥರದ ಮನುಷ್ಯನು ಏಳಲಿಕ್ಕೆ ಬರದ ಸ್ಥಿತಿಯಲ್ಲಿ ಬಿದ್ದು ಹೋಗುತ್ತಾನೆ ಎಂಬ ಉದಾಹರಣೆ ಇದು. ಅದಕ್ಕೆ ಮೇಲ್ಮಟ್ಟಕ್ಕೇರಿಸುತ್ತದೆ ಆಜ್ಞೆ ಎಂಬುದು. ಎಷ್ಟೋ ಜನರನ್ನು ಕೇಳಿದ್ದೇನೆ, ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳುವುದುಂಟು. ಕೆಲವೇ ವರ್ಷಗಳಲ್ಲಿ ತಮ್ಮ ಆ ವಾಣಿಜ್ಯೋದ್ಯಮದ ಮಳಿಗೆಯನ್ನು ಬಾಗಿಲು ಹಾಕಿಕೊಂಡು ಹೋಗಿದ್ದುಂಟು. ಅದಕ್ಕೆ ಪೂರ್ವೇಶಾನ್ಯದಲ್ಲಿ ತಾವು ಗ್ರಾಹಕರು ಬರುವ ಹಾಗೆ ಮುಖ್ಯ ದ್ವಾರವನ್ನು ನಿರ್ಮಿಸಿಕೊಂಡು ಅದಕ್ಕೆ ಉತ್ತರದ ಅಭಿಮುಖವಾಗಿ ಪೂರ್ವದ ಮುಂಬಾಗಿಲಿನ ಹಿಂದುಗಡೆ ಒಂದು 4-2 ಫೀಟು ಬಿಟ್ಟು ಪೂರ್ವದ ಗೋಡೆಗೆ ನಿಮ್ಮ ಕ್ಯಾಶ್ ಕೌಂಟರ್ ತಾಕದಂತೆ ನೋಡಿಕೊಳ್ಳಬೇಕು. ಮುಖ್ಯ ವಿಷಯವಾಗಿ ಇದು ಏನು, ಪೂರ್ವದ ಭಾಗದ ಗೋಡೆಗೆ ನೀವು ಕ್ಯಾಶ್ ಕೌಂಟರ್ ತಾಕದಂತೆ ಸುಮಾರು 1 ಫೀಟು ಅಥವಾ 2 ಫೀಟು ಬಿಟ್ಟು ಅದನ್ನು ಅಲ್ಲಿ ಕೂಡಿಸಿಕೊಳ್ಳಬೇಕು. ಆವಾಗ ಅವನು ಉತ್ತರದ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು.
ಉತ್ತರದ ಅಭಿಮುಖವಾಗಿ ಕುಳಿತುಕೊಂಡು ಮುಖ್ಯವಾಗಿ ಹೇಳಬೇಕಂತಂದರೆ ಆ ವ್ಯಕ್ತಿಯು ತನ್ನ ಹೊರನಡೆಯುವ ದಾರಿ ಎಂದರೆ ಯಾವಾಗಲೂ ಕ್ಯಾಶ್ ಕೌಂಟರಿನ ಹಿಂದುಗಡೆಯಿಂದ ಅಂದರೆ ಎಲ್ಲೆಂದರಲ್ಲಿ ಬರುವುದು ಬಹಳ ನಿಷೇಧ. ಯಾಕಂದರೆ ಆ ಕ್ಯಾಶ್ ಕೌಂಟರ್ನಿಂದ ಹೊರಭಾಗಕ್ಕೆ ಬರಬೇಕಂತಂದರೆ ಅವನು ಕನಿಷ್ಠ ಪೂರ್ವ ಈಶಾನ್ಯದ ಉತ್ತರ ಈಶಾನ್ಯದ ಅಂದರೆ ಬಲಭಾಗದಿಂದ ಬಂದು ತನ್ನ ಇತರಾದಿ ಮಳಿಗೆಗಳಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಹೋಗಬೇಕು. ಇದು ಆ ಪಕ್ಕದಿಂದ ಈ ಪಕ್ಕಕ್ಕೆ ತಿರುಗಿದರೆ ತೊಂದರೆ ಆಗುತ್ತದೆ ಅನ್ನುವುದು 100ಕ್ಕೆ 100 ಬಹಳ ಜನರನ್ನು ನೋಡಿದ್ದೇನೆ. ಅದಕ್ಕೆ ತಾವೇನು ಮಾಡುತ್ತಾರೆಂದರೆ ಕ್ಯಾಶ್ ಕೌಂಟರ್ನ ಹಿಂಭಾಗದಿಂದ ನಡಿಗೆಯಿಂದ ಹೋಗುತ್ತಿದ್ದಾರೆ. ಆವಾಗ ಆ ಹಿಂಭಾಗದ ಪೂರ್ವದ ಭಾಗದ ನಡಿಗೆ ಹೋದರೆ ಅದು ಪರವಾಗಿಲ್ಲ, ಚೆನ್ನಾಗಿ ದಕ್ಷಿಣದ ಆಗ್ನೇಯ ನಡಿಗೆ ಆಗುತ್ತದೆ. ಆದರೆ ಈ ಪಕ್ಕದಲ್ಲಿ ಅಂದರೆ ಕ್ಯಾಶ್ ಕೌಂಟರ್ ಈ ಪಕ್ಕದಲ್ಲಿ ಪಶ್ಚಿಮ ಅಭಿಮುಖದಿಂದ ಹೋದರೆ ಅದು ನೈಋತ್ಯದ ದಾರಿಯಾಗಿ ನೈಋತ್ಯದ ನಡಿಗೆಯಾಗಿ ಅಲ್ಲಿ ಮಾಡಿದಂಥ ಲಾಭವು ಸರಿಯಾಗಿ ಬರುವುದಿಲ್ಲ. ಅದಕ್ಕೆ ತಾವು ಹಿಂದುಗಡೆ ಅಂದರೆ ಪೂರ್ವ ಈಶಾನ್ಯದ ಮುಂಭಾಗಿಲನ್ನು ಆಗಿದ್ದರೆ ಅದರ ಪಕ್ಕದಲ್ಲಿ ಒಂದು 4 ಫೀಟು ಬಿಟ್ಟು ದಕ್ಷಿಣ ಭಾಗದಲ್ಲಿ ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಂಡು ಅದರಲ್ಲಿ ನೀವು ಬಲಭಾಗದಲ್ಲಿ ಕುಳಿತುಕೊಂಡು ಎಡಭಾಗದಲ್ಲಿ ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಳ್ಳಬೇಕು. ಯಾವುದೇ ರೀತಿಯಿಂದ ತಾವು ಕ್ಯಾಶ್ ಕೌಂಟರ್ ಪಕ್ಕದಿಂದ ಹೊರ ನಡೆಯುವುದಕ್ಕೆ ದಾರಿಯು ನಿಷೇಧ. ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ತಾವು ಹೊರಭಾಗಕ್ಕೆ ಹೋಗಬೇಕೆಂದರೆ ಅಲ್ಲಿ ವಿಶೇಷವಾಗಿ ಉತ್ತರದ ಸ್ಥಳದಲ್ಲಿ ತಾವು ಸ್ಥಳವನ್ನು ಉಳಿಸಿಕೊಂಡಿದ್ದಾದರೆ ಉತ್ತರ ಈಶಾನ್ಯದ ಭಾಗದಿಂದ ಹೊರಬಂದು ಆ ಭಾಗದಿಂದ ನಿಮ್ಮ ಮುಖ್ಯ ಅಂಗಡಿಯ ಒಳಭಾಗಕ್ಕೆ ಹೋಗಬೇಕು. ಅಥವಾ ದಕ್ಷಿಣದ ಆಗ್ನೇಯದಿಂದ ಅಂದರೆ ಹಿಂದಿನಿಂದ ದಕ್ಷಿಣ ಆಗ್ನೇಯದಿಂದ ತಾವು ಇನ್ನಿತರ ಅಂಗಡಿಯಲ್ಲಿ ಶಾಪುಗಳಲ್ಲಿ ಮಳಿಗೆಗಳಲ್ಲಿ ಹೋಗಬೇಕು. ಇದು ಪೂರ್ವ ಈಶಾನ್ಯದ ಉತ್ತರದ ಅಭಿಮುಖವಾಗಿ ಕುಳಿತುಕೊಳ್ಳುವಂಥ ಮುಖ್ಯ ದ್ವಾರದ ವಿಷಯ. ಸರಿ, ಇದು ಒಂದೇ ಸ್ಥಳವು ಬರುತ್ತದೆ ಎಂದ ಕೇಳುವವರುಂಟು. ಇಲ್ಲ, ಬರುತ್ತದೆ. ಇನ್ನೂ ಕೆಲವೊಂದು ಭಾಗದಲ್ಲಿ ಅಂದರೆ ಅದೇ ರೀತಿ ಆಗ್ನೇಯ ಭಾಗದಲ್ಲಿ ದಕ್ಷಿಣದ ಆಗ್ನೇಯ ಮೂಲೆಯಲ್ಲಿ ಅಂದರೆ ಪೂರ್ವಾಗ್ನೇಯ ದಕ್ಷಿಣ ಆಗ್ನೇಯ ಭಾಗದಲ್ಲಿ ತಾವು ಒಳ್ಳೆಯ ಕ್ಯಾಶ್ ಕೌಂಟರನ್ನು ಕೂಡಿಸಿಕೊಂಡು ಒಂದು ವೇಳೆ ತಾವು ಹೋಟೆಲ್ ಉದ್ಯಮಿಯ ಆಗಿದ್ದರೆ ಅಲ್ಲಿ ಬರುವುದಿಲ್ಲ. ಯಾವುದೇ ಕಿರಾಣಿ ಮರ್ಚೆಂಟು ಇತರಾದಿ ಉದ್ಯಮ ಆಗಿದ್ದರೆ ದಕ್ಷಿಣದ ಭಾಗದಲ್ಲಿ ತಾವು ಕೂಡಿಸಿಕೊಳ್ಳಬಹುದು. ಆವಾಗ ಉತ್ತರದ ಅಭಿಮುಖವಾಗಿ ಕುಳಿತುಕೊಂಡು ಎಲ್ಲ ವ್ಯವಹಾರಗಳನ್ನು ಪಕ್ಕದಲ್ಲಿ ಪಶ್ಚಿಮ ಭಾಗದಲ್ಲಿ ಎಲ್ಲ ರೀತಿಯಿಂದ ನಡೆಯುತ್ತದೆ. ಹಾಗೂ ಅದೇ ರೀತಿ ನೈಋತ್ಯ ಭಾಗದಲ್ಲಿ ಮತ್ತು ನೀವು ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಂಡು ಒಂದು ವೇಳೆ ಪೂರ್ವ ಅಭಿಮುಖವಾಗಿ ಕುಳಿತುಕೊಳ್ಳಬಹುದು. ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡಿದ್ದಾದರೆ ಬಲಭಾಗದಲ್ಲಿ ತಮ್ಮ ಕ್ಯಾಶ್ ಕೌಂಟರನ್ನು ಇರಬೇಕು. ಇದು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಅದೇ ರೀತಿ ತಾವು ಪೂರ್ವ ಅಭಿಮುಖವಾಗಿ ಅಂದರೆ ಪೂರ್ವದ ಮುಂಭಾಗಿಲಿನ ಮನೆಗೆ ಪೂರ್ವ ಮಳಿಗೆಗಳಿಗೆ ಪೂರ್ವ ಅಭಿಮುಖವಾಗಿ ಕುಳಿತುಕೊಳ್ಳುವುದಕ್ಕೆ ಸಾಮಾನ್ಯವಾಗಿ 100ಕ್ಕೆ 90% ಬರುವುದಿಲ್ಲ. ಯಾಕಂದರೆ ಆ ವ್ಯಕ್ತಿಯು ತನ್ನ ಇಡೀ ಅಂಗಡಿಯನ್ನು ನೋಡಬೇಕಾದರೆ ಈ ಮೂಲೆಯಿಂದ ಬಹಳ ದೂರವಾಗುತ್ತದೆ. ಅದಕ್ಕೆ ಆವಾಗ ಅದೇ ನೈಋತ್ಯ ಭಾಗದಲ್ಲಿ ಉತ್ತರದ ಅಭಿಮುಖವಾಗಿ ತಾವು ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಂಡು ಪಶ್ಚಿಮದ ಗೋಡೆಗೆ 1 ಫೀಟು 2 ಫೀಟು ಅಥವಾ 1 ಬಿಟ್ಟು ಅಲ್ಲಿ ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಂಡು ಆವಾಗ ತಾವು ಎಡಭಾಗದಲ್ಲಿ ಕ್ಯಾಶ್ ಬಾಕ್ಸನ್ನು ಇಟ್ಟುಕೊಂಡು ಬಲಭಾಗದಲ್ಲಿ ತಾವು ಕುಳಿತುಕೊಂಡು ವ್ಯಾಪಾರವನ್ನು ಮಾಡಬೇಕು. ಆವಾಗ ಆ ವ್ಯಾಪಾರವು ಬಹಳ ಸುಗಮವಾಗಿ ಆಗುತ್ತದೆ. ಹಾಗೂ ತಾವು ಹೊರನಡೆಯಬೇಕಾದರೆ ಎಲ್ಲಿ ಬೇಕೆಂದರೆ ಅಲ್ಲಿ ಹೋಗಲಿಕ್ಕೆ ಬರುವುದಿಲ್ಲ. ಅದಕ್ಕೆ ತಾವು ಕುಳಿತುಕೊಂಡ ನೈಋತ್ಯ ಭಾಗದಲ್ಲಿ ಬಲಭಾಗದಿಂದ ಉತ್ತರ ಈಶಾನ್ಯ ಭಾಗಕ್ಕೆ ತಾವು ಒಂದು ಸಣ್ಣದೊಂದು ದ್ವಾರವನ್ನು ಅದೇ ಕ್ಯಾಶ್ ಕೌಂಟರಿನಲ್ಲಿ ಚಿಕ್ಕದೊಂದು ದ್ವಾರವನ್ನು ನಿರ್ಮಿಸಿಕೊಂಡು ಉತ್ತರ ಈಶಾನ್ಯ ಭಾಗದ ನಡಿಗೆಯಲ್ಲಿ ತಿರುಗಬೇಕು. ಒಳ ಹೋಗುವುದು ಹೊರ ಬರುವುದು
ಇದು ಬಹಳ ಎಚ್ಚರಿಕೆಯ ವಿಷಯ. ಪೂರ್ವ ಅಭಿಮುಖವಾಗಿ ಇರುವಂಥ ಮಳಿಗೆಯ ವ್ಯಾಪಾರ ಉದ್ಯಮದಾರರು ನೈಋತ್ಯ ಭಾಗದಲ್ಲಿ ವ್ಯಾಪಾರ ಮಾಡಬೇಕನ್ನ, ನೈಋತ್ಯದಲ್ಲಿ ಕ್ಯಾಶ್ ಕೌಂಟರು ಕುಳಿತುಕೊಳ್ಳಬೇಕಾದರೆ ಅವರು ನೈಋತ್ಯ ಭಾಗದಲ್ಲಿ ಉತ್ತರದ ಅಭಿಮುಖವಾಗಿ ಕೂಡಬೇಕು. ಉತ್ತರದ ಅಭಿಮುಖವಾಗಿ ಕೂಡಬೇಕಾದರೆ ಕ್ಯಾಶ್ ಕೌಂಟರನ್ನು ನೈಋತ್ಯ ಭಾಗದಲ್ಲಿ ಸ್ವಲ್ಪ ಜನ ಸ್ಥಳದಲ್ಲಿ ಕುಳಿತುಕೊಂಡು ದಕ್ಷಿಣದ ಭಾಗಕ್ಕೆ ತಾವು ಬೆನ್ನು ಮಾಡಿ ಕುಂತುಕೊಂಡಾಗ ಆ ಬೆನ್ನಿಗೆ ಯಾವುದೇ ಥರದ ಬೆನ್ನುಗೂಡೆಗೆ ತಮ್ಮ ಬೆನ್ನು ತಗಲಬಾರದು. ಇದು ಮುಖ್ಯವಾದ ವಿಷಯ. ಲಾಭಗಳ ಬಗ್ಗೆ ಅದೆಷ್ಟೋ ಜನರನ್ನು ನೋಡಿದ್ದೇನೆ, ಅದೆಷ್ಟೋ ಬುದ್ಧಿವಂತರನ್ನು ನೋಡಿದ್ದೇನೆ. ಅಲ್ಲಿ ತಮ್ಮ ದಕ್ಷಿಣದ ಭಾಗದ ಹಿಂದುಗಡೆ ಗೋಡೆಗೆ ತಮ್ಮ ಬೆನ್ನು ತಾಕಿದ್ದೇ ಆದರೆ ಅದು ವ್ಯಾಪಾರದಲ್ಲಿ ಬಹಳ ಹಾಕಿದ ಬಂಡವಾಳ ವಾಪಸ್ಸು ಬರುವುದು ಬಹಳ ವಿರಳ. ಇದು ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ನೀವು ಯಾವುದೇ ಭಾಗದಲ್ಲಿ ಯಾವುದೇ ದಿಕ್ಕಿಗೆ ಕುಳಿತುಕೊಂಡರೆ ತಮ್ಮ ಬೆನ್ನುಗೋಡೆಗೆ ಮಾತ್ರ ತಮಗೆ ಬೆನ್ನಿಗೆ ತಾಕದಂತೆ ತಾವು ಇಂಗ್ಲೀಷಿನಲ್ಲಿ ಚೈರ್, ಕುರ್ಚಿ ಅಥವಾ ಟೇಬಲ್ ಎನ್ನುತ್ತಿದ್ದಾರೆ. ತಾವು ಯಾವುದೇ ಹಾಕಿಕೊಂಡರೂ ನಾವು ಕುಳಿತ ಕಾಲಕ್ಕೆ ಹಿಂದುಗಡೆ ಒಂದು ವೇಳೆ ಹೀಗೆ ಬಾಗಿದರೆ ಅದು ಬೆನ್ನು ಗೋಡೆಗೆ ತಾಗಬಾರದು. ಇದು ಬಹಳ ಎಚ್ಚರಿಕೆ ವಿಷಯ. ಸರಿ, ಈಗ ನೈಋತ್ಯ ಭಾಗದಲ್ಲಿ ಬಗ್ಗೆ ಪೂರ್ವ ಅಭಿಮುಖವಾಗಿ ನೈಋತ್ಯ ಭಾಗದ ವಿಷಯವಾಗಿ ತಾವು ಹೇಳಿದ್ದೀರೆಂದು ನಾನು ಹೇಳಿದ್ದೇನೆಂದು ಹೇಳುತ್ತೇನೆ. ಅದೇ ರೀತಿ ಇಲ್ಲಿ ಪೂರ್ವದ ಮುಂಬಾಗಿಲಿನ ದ್ವಾರವನ್ನು ಒಂದು 4 ಫೀಟು ಅಂತರದಲ್ಲಿ ಗಲ್ಲೆ ಬಾಕ್ಸ್ ನಿರ್ಮಿಸಿಕೊಳ್ಳಬೇಕು. ಅದು ದಕ್ಷಿಣದ ಒಡನಾಟ ಇರಬೇಕು. ಹಿಂದುಗಡೆ ಹೋಗಬೇಕಾದರೆ ಮುಂದುಗಡೆ ಎಂದರೆ ಪೂರ್ವದ ಮುಖ್ಯ ದ್ವಾರದ ಪಕ್ಕದಲ್ಲಿ ಹೋಗಬೇಕೆಂದರೆ ಉತ್ತರ ಈಶಾನ್ಯದ ಭಾಗದಲ್ಲಿ ಅವರು ಒಡನಾಟ ಇರಬೇಕು. ಯಾವುದೇ ರೀತಿಯಿಂದ ಇನ್ನೊಂದು ಸಲ ಹೇಳುತ್ತೇನೆ, ಪಕ್ಕದಲ್ಲಿ ಪೂರ್ವದ ಗೋಡೆಗೆ ತಾಕಿದಂತೆ ಇದ್ದಾಗ ಅಲ್ಲಿ ಸಾಮಾನ್ಯವಾಗಿ 100ಕ್ಕೆ 90% ಎಡಭಾಗಕ್ಕೆ ಸ್ಥಳ ತಮ್ಮ ಹೋಟೆಲ್ ಇರುತ್ತದೆ. ಆವಾಗ ಒಡನಾಟಕ್ಕೆ ಚೆನ್ನಾಗಿ ಆಗುತ್ತದಂತೂ ಆ ದಾರಿಯಿಂದ ಆ ಭಾಗದಿಂದ ತಾವು ಒಡನಾಟ ಆಗಿದ್ದರೆ ಅಲ್ಲಿ ಏನಾಗುತ್ತದೆಂದರೆ ಉತ್ತರದ ವಾಯು ಪಶ್ಚಿಮ ಭಾಗಕ್ಕೆ ನೈಋತ್ಯಕ್ಕೆ ತಮ್ಮ ಸಂಪೂರ್ಣವಾದ ಒಡನಾಟವಾಗಿ ಅದು ಕೆಲವು ವರ್ಷಗಳಲ್ಲಿ ತಮ್ಮ ವ್ಯಾಪಾರವು ನಿಂತು ಹೋಗುತ್ತದೆ. ಅದೆಷ್ಟು ವ್ಯಾಪಾರಗಳನ್ನು ನಾನು ನೋಡಿದ್ದೇನೆ. ಅದಕ್ಕೆ ಪೂರ್ವದ ಮುಂಬಾಗಿಲಿಗೆ ಅಲ್ಲಿ ಕ್ಯಾಶ್ ಕೌಂಟರ್ ಅಳವಡಿಸಿದ್ದೇ ಆದರೆ ತಾವು ಕುಳಿತುಕೊಂಡ ಸ್ಥಳದಲ್ಲಿ ಏನು ಮಾಡಬೇಕೆಂದರೆ ಪಶ್ಚಿಮದ ಭಾಗದಲ್ಲಿ ತಮ್ಮ ಇನ್ನೊಂದು ಟೇಬಲನ್ನು ರೌಂಡ್ ಶೇಪ್, ಎಲ್ ಶೇಪ್, ಉತ್ತರ ಮತ್ತು ಪಶ್ಚಿಮ ಹಾಗೂ ದಕ್ಷಿಣದ ಭಾಗದಲ್ಲಿ ದಕ್ಷಿಣದ ಆಗ್ನೇಯ ಗೇಟು ಬಿಟ್ಟು ಮತ್ತು ಪೂರ್ವ ಈಶಾನ್ಯದ ಗೇಟು ಬಿಟ್ಟು ಈ 2 ಭಾಗದಲ್ಲಿ ಇನ್ನುಳಿದ ಸುತ್ತ 3 ದಿಕ್ಕುಗಳಿಗೆ 4 ದಿಕ್ಕುಗಳಿಗೆ ಸಮಾನವಾಗಿ ಆ ಟೇಬಲನ್ನು ನಿರ್ಮಿಸಿಕೊಳ್ಳಬೇಕು. ಆವಾಗ ನಿನಗೆ ಅಲ್ಲಿ ಬರತಕ್ಕಂಥ ನೈಋತ್ಯ ನಡಿಗೆ ಆಗುವುದಿಲ್ಲ, ವಾಯು ನಡಿಗೆ ಆಗುವುದಿಲ್ಲ. ಎಲ್ಲೆಂದರಲ್ಲಿ ಕ್ಯಾಶ್ ಕೌಂಟರ್ ಮಾಲೀಕನೆಂದರೆ ಅವನು ಮಹತ್ವ, ಅದು ಹಾಕಿದ ಬಂಡವಾಳ ಹೂಡಬೇಕು, ಅದರಲ್ಲಿ ಲಾಭ ಪಡೆಯಬೇಕೆಂದರೆ ಯಾವಾಗಲೂ ಪೂರ್ವ ಈಶಾನ್ಯದ ಮುಂಬಾಗಿಲನ್ನು ದ್ವಾರಕ್ಕೆ ತಾವು ವ್ಯಾಪಾರ ಮಾಡುವ ಕಾಲಕ್ಕೆ ಪೂರ್ವ ಭಾಗದಲ್ಲಿ ಹತ್ತಿರದಲ್ಲಿ ಕ್ಯಾಶ್ ಕೌಂಟರ್ ನಿರ್ಮಿಸಿದ್ದಾದರೆ ದಕ್ಷಿಣ ಆಗ್ನೇಯ ಮತ್ತು ಪೂರ್ವ ಈಶಾನ್ಯದಲ್ಲಿ ಉತ್ತರ ಈಶಾನ್ಯಕ್ಕೆ ಮಾತ್ರ ಮಾಲೀಕನ ಒಡನಾಟ ಇರಬೇಕು ಎಂದು ಹೇಳಿ ನಾನು ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಇದು ಬಹಳ ದೀರ್ಘವಾಗಿ ಆಗಿದೆ. ಆದರೆ ಪದೇ ಹೇಳುವುದೇನೆಂದರೆ ಒಬ್ಬ ವಾಣಿಜ್ಯ ಉದ್ಯಮನು ಅವನು ತಾನು ಕೈ ಸುಟ್ಟುಕೊಂಡರೆ ಅದೆಷ್ಟು ವ್ಯಕ್ತಿಗಳಿಗೆ ತೊಂದರೆ ಆಗುತ್ತದೆಂದು ನನಗೆ ಗೊತ್ತು. ಅವನು ಎಷ್ಟೋ ಜನರಲ್ಲಿ ಕೊಡುಕೊಳ್ಳುವ ವ್ಯವಹಾರ ಇಟ್ಟುಕೊಂಡಿರುತ್ತಾನೆ. ಅವನ ಮೇಲೆ ಭರವಸೆ ಇಟ್ಟು ಬರುವುದುಂಟು, ಹೋಗುವುದುಂಟು. ಆವಾಗ ಆ ವ್ಯಕ್ತಿಯು ತಾನೇ ಲಾಸ್ ಆಗಿದ್ದಾದರೆ ಬರುವ ಗಿರಾಕಿಗಳನ್ನು, ಕಸ್ಟಮರ್ಸನ್ನು ಏನು ಕೈ ಹಿಡಿಯುತ್ತಾನೆಂಬುದು ನಂಬಿಕೆ ಇರುವುದಿಲ್ಲ. ಅದಕ್ಕೆ ನನ್ನ ಈ ವಿಡಿಯೋವನ್ನು ತಾವು
ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಕಾಮೆಂಟ್ಸ್ ಮಾಡಿ. ಯಾವುದೇ ಇದ್ದರೂ ಮಾಹಿತಿ ಕೇಳಿ. ನಾನು ಹೇಳುವ ಕಾಲಕ್ಕೆ ಕೆಲವೊಂದು ಎಡರು ತೊಡರು ಆಗಿರಬಹುದು, ಆಗುತ್ತದೆ, ಮನುಷ್ಯನ ಸಹಜ. ಆದರೆ ನಿಮ್ಮ ವಾಟ್ಸಪ್ ಮುಖಾಂತರ ನನಗೆ ತಿಳಿಸಿದರೆ ನಾನು ನಿಮಗೆ ಕೂಲಂಕುಷವಾಗಿ ಮ್ಯಾಪ್ ಹಾಕಿ ಹೇಳುತ್ತೇನೆ ಎಂದು ಹೇಳಬಹುದು. ಕೆಲವರಿಗೆ ನಾವು ವಿಡಿಯೋ ಒಂದೇ ಸಲಕ್ಕೆ ಅರ್ಥವಾಗುವುದಿಲ್ಲ, ತಿಳಿಯುವುದಿಲ್ಲ. ಅದಕ್ಕೆ ತಾವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ನಾನು ಸವಿಸ್ತಾರವಾಗಿ ಉಚಿತವಾಗಿ ತಮಗೆ ಎಲ್ಲ ರೀತಿಯಿಂದ ಸಲಹೆಯನ್ನು ಕೊಡಬಲ್ಲೆನೆಂದು ಹೇಳುತ್ತೇನೆ. ಅದಕ್ಕೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ, ಹಾಗೂ ಶೇರ್ ಮಾಡಿ. ಇನ್ನಿತರ ನಿಮ್ಮ ಸಹೋದರರು ಯಾವುದೇ ವ್ಯಾಪಾರದ ಮಳಿಗೆಗಳಲ್ಲಿದ್ದರೆ ಅವರು ಚೆನ್ನಾಗಿ ಇರುವ ಹಾಗೆ, ವ್ಯಾಪಾರವನ್ನು ಮಾಡುವ ಹಾಗೆ ನೋಡಿಕೊಳ್ಳಿ ಎಂದು ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ.